ಎವ್ರಿವಾನ್. ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಅಜೈಲ್ ಬಗ್ಗೆ ನೋಡೋಣ. ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ಸ್ ಆನ್ ಮಾಡಿ ನೋಡೋಕೆ ಕೋಡ್ ಬರೆಯೋದು ಆ ಕಾನ್ಸೆಪ್ಟ್ಸ್ ಎಲ್ಲ ಏನೂ ಇಲ್ಲ. ಇದು ಮೇಜರ್ ಆಗಿ ಥಿಯರಿನೇ. ನನ್ನಿಂದ ಸಾಧ್ಯವಾದಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿಕೊಡಲು ಟ್ರೈ ಮಾಡುತ್ತೇನೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಒಂದು ಗೆಟ್ಟಿಂಗ್ ಸ್ಟಾರ್ಟೆಡ್ ಅಜೈಲ್ ಅಂದ್ರೆ ಏನು ಅಂತ ಐಡಿಯಾನೇ ಇಲ್ಲ ಅನ್ನೋರಿಗೆ, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರಿಗೆ ಅಟ್ಲೀಸ್ಟ್ ಅಜೈಲ್ ಮೆಥಡಾಲಜಿ ಅಲ್ಲಿ ವರ್ಕ್ ಮಾಡಿಲ್ಲ ಅಂತ ಇದ್ರೂನು ಅನ್ನೋ ವರ್ಡ್ ರಿಪೀಟೆಡ್ ಆಗಿ ನಿಮ್ಮ ಕಿವಿಯಲ್ಲಿ ಬಿದ್ದಿದೆ ಅಲ್ವಾ? ಬಟ್ ಒಂದು ವೇಳೆ ಇದನ್ನ ನೋಡ್ತಾ ಇರೋದು ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಇದು ಜಸ್ಟ್ ಥಿಯರಿ ಆಗಿ ಪೇಪರ್ ಅಲ್ಲಿ ಮಾತ್ರ ಅಂತ ಗೊತ್ತಿಲ್ಲ. ಇನ್ ಕೇಸ್ ಓದಿದ್ರೆ ನೀವು ಅಂತಂದ್ರೆ ಜಸ್ಟ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿರುತ್ತೆ. ಅಜೈಲ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮಾತಾಡ್ಬೇಕು ಅಂತಂದ್ರೆ ಎಸ್ ಡಿ ಎಲ್ ಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ ಏನು? ಎಸ್ ಡಿ ಎಲ್ ಸಿ ಸ್ಟ್ಯಾಂಡ್ಸ್ ಫಾರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. What is SDLC? SDLC stands for Software Development Life Cycle. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ ಏನು? ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಮನುಷ್ಯನನ್ನು ತಗೊಳ್ಳೋಣ. ಹುಡ್ತಾರೆ, ಒಂದು ಪೀರಿಯಡ್ ಆದ್ಮೇಲೆ ಸತ್ತೋಗ್ತಾರೆ, ಕರೆಕ್ಟಾ? ಇದು ಅವರದು ಲೈಫ್ ಟೈಮ್. ಆ ಒಂದು ಮನುಷ್ಯ ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ ಇರುವ ಅವರದು ಲೈಫ್ ಸೈಕಲ್ ಅಂತ ಹೇಳ್ತೀವಿ, ಕರೆಕ್ಟಾ? ಅದೇ ತರನೇ ಸಾಫ್ಟ್ವೇರ್ಗೂ. ಯಾವುದೇ ಒಂದು ಸಾಫ್ಟ್ವೇರ್ ಇದ್ರೂ ಯಾರ ಮೈಂಡಲ್ಲಿ ಒಂದು ಐಡಿಯಾವಾಗಿ ಥಿಂಕ್ ಮಾಡಿರ್ತಾರೆ. ಆ ಒಂದು ಐಡಿಯಾ ಬಂದು ಪೇಪರ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಅದಾದ್ಮೇಲೆ ಸ್ಕೆಚ್ ಮಾಡಿರ್ತಾರೆ. ಅದಾದ್ಮೇಲೆ ಐಡಿಯಾ ಸಿಕ್ಕಿರುವವರು ಅವರು ಡೆವಲಪರ್ ಆಗಿದ್ರೆ ಅವ್ರೇನು ಡೆವಲಪ್ ಮಾಡಲು ಟ್ರೈ ಮಾಡಿರ್ತಾರೆ. ಹಂಗೆ ಇಲ್ಲ ಅಂದ್ರೂ ಒಂದು ಸಾಫ್ಟ್ವೇರ್ ಕಂಪನಿ CTO ಇಲ್ಲ ಒಂದು ಫ್ರೀಲ್ಯಾನ್ಸರ್ ಡೆವಲಪರ್, ಅದು ಒಂದು ಕ್ವಾಯ್ಟ್ ಅಂದ್ರೆ ಅವ್ರ ಹತ್ರ ಹೋಗುತ್ತೆ. ಅದಾದ್ಮೇಲೆ ಒಂದು ಟೆಸ್ಟಿಂಗ್ ಹತ್ರ ಹೋಗುತ್ತೆ. ಅದಾದ್ಮೇಲೆ ಡೆಪ್ಲಾಯ್ ಮಾಡ್ತಾರೆ. ಅದಾದ್ಮೇಲೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಫರ್ದರ್ ಆಗಿ ಅಪ್ಗ್ರೇಡ್ಸ್ ನ ಕೊಡ್ತಾನೆ ಇರ್ತಾರೆ, ಕರೆಕ್ಟಾ? ಅದಾದ್ಮೇಲೆ ಈ ಒಂದು ಸಾಫ್ಟ್ವೇರ್ ಇದ್ರ ಮೇಲೂ ಕಾಲಕ್ಕೆ ತಕ್ಕ ಹಾಗೆ ಇರ್ಲಿಲ್ಲ ಅಂದ್ರೆ ಅದು ಇಲ್ದಂಗೆ ಆಗುತ್ತೆ. ಸೊ ಈ ತರ ಒಂದು ಐಡಿಯಾನು ಸಾಫ್ಟ್ವೇರ್ ಒಂದು ಆಪ್ ಐಡಿಯಾ ಸ್ಟಾರ್ಟಿಂಗ್ ಇಂದನು ಅದು ಮಾರ್ಕೆಟ್ಗೆ ಡೆಪ್ಲಾಯ್ ಆಗೋವರೆಗೂ ಸಿಗುವ ಎಲ್ಲಾ ಪ್ರಾಸೆಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ಬಹುದು. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಆಪ್ ನ ಡೆವಲಪ್ಮೆಂಟ್ ಮಾಡಲು ಆಗಿರಬಹುದು, ಟೆಸ್ಟ್ ಮಾಡೋದು ಆಗಿರಬಹುದು, ಅದು ಮಾರ್ಕೆಟ್ಗೆ ರಿಲೀಸ್ ಮಾಡೋದು ಆಗಿರಬಹುದು. ಇದು ಎಲ್ಲಾನು SDLC ಅಂತ ಹೇಳ್ತೀವಿ, ಓಕೆನಾ? ವಾಟ್ ಈಸ್ SDLC? ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಇನ್ ಸಿಂಪಲ್ ವರ್ಡ್ಸ್, ದ ಪ್ರೋಸೆಸ್ ಆಫ್ ಡೆವಲಪಿಂಗ್, testing and releasing the software into market is called SDLC. ತುಂಬಾ ಟೈಪ್ಸ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಮಾಡೆಲ್ಸ್ ಇದೆ, ಕರೆಕ್ಟಾ? ಒಂದು ಮನುಷ್ಯ ಹುಟ್ತಾನೆ ಅಂದ್ರೆ ಅವನು ಹೆಂಗೆ ಬೇಕಾದ್ರೂ ಬಾಳ್ಬಹುದು. ಸ್ವಲ್ಪ ಜನ ನೀತಿ ನಿಯಮ ನ್ಯಾಯವಾಗಿ ಬಾಳ್ಬಹುದು. ಒಂದು ಸ್ವಲ್ಪ ಜನ ನಾಳೆಗೆ ನಾವು ಇರ್ತೀವೋ ಇಲ್ವೋ ಅಂತ ನಾನು ನನ್ನಿಷ್ಟವಾಗಿ ಬದುಕ್ತೀನಿ, ಆ ತರ ಜನಗಳು ಇರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ಸ್ ವಾಸ್ ದೇರ್. ಅದೇ ತರ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ನೋಡೋದಾದ್ರೆ ಡಿಫ್ರೆಂಟ್ ಮೆಥಡಾಲಜೀಸ್ ಇದೆ, ಡಿಫ್ರೆಂಟ್ ಅಪ್ರೋಚಸ್ ಇದೆ. ಇದು ಯಾವುದನ್ನು ಜ್ಞಾಪನ ಇಟ್ಕೋಬೇಕು. ಬೈಹ್ಯಾಟ್ ಮಾಡೋದು, ಇದನ್ನ ಬೈಹ್ಯಾಟ್ ಮಾಡಿ ಅವಾಗವಾಗ ಕೇಳಿದಾಗ ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕು. ಆ ತರ ಯಾವುದೇ ಕಂಪಲ್ಸರಿ ಇಲ್ಲ. ಜಸ್ಟ್ ಈ ಒಂದು ನೇಮ್ಸ್ಗಳನ್ನ ಜ್ಞಾಪನ ಇಟ್ಕೊಳ್ಳಿ ಅಷ್ಟೇ. ಫಸ್ಟ್ ಏನಂದ್ರೆ ತುಂಬಾ ಮುಖ್ಯವಾದದ್ದು, ಇದು ಎಲ್ಲದಕ್ಕಿಂತಾನು ಮುಂದೆ ಬರುತ್ತೆ ಅಂತ ಹೇಳ್ಬಹುದು, ವಾಟರ್ ಫಾಲ್ ಮಾಡೆಲ್, ಓಕೆನಾ? ನೆಕ್ಸ್ಟ್ ಒನ್ ನೋಡೋದಾದ್ರೆ ಸ್ಪೈರಲ್ ಮಾಡೆಲ್ ಅಂತ ಒಂದಿದೆ, ಅಂಡ್ ವಿ ಮಾಡೆಲ್ ಇದೆ. ಅದಾದ್ಮೇಲೆ ವಿನ್ ಮಾಡೆಲ್ ಇದೆ. ಅದಾದ್ಮೇಲೆ ಎವಲ್ಯೂಷನರಿ ಪ್ರೋಟೋಟೈಪಿಂಗ್ ಅಂತ ಇದೆ. ಕೊನೆಯದಾಗಿ ಅಜೈಲ್. ಇವಾಗ ಅದೇನೆ ಫೇಮಸ್ ಆಗಿ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆನೆ ನೆಕ್ಸ್ಟ್ ಮಾತಾಡೋಣ. ಇದರಲ್ಲಿ ನೀವು ಯಾವುದು ಜ್ಞಾಪನ ಇಟ್ಕೊಂಡ್ ಇಲ್ದಿದ್ರು ಒಂದೇ ಒಂದು ಮಾತ್ರ ಜ್ಞಾಪನ ಇಟ್ಕೊಳ್ಳಿ. ಅದು ಯಾವುದು ಅಂದ್ರೆ ಅದು ವಾಟರ್ ಫಾಲ್. ಓಕೆ, ಈ ಒಂದು ವಾಟರ್ ಫಾಲ್ ಅಂದ್ರೆ ಏನು? ವಾಟರ್ ಫಾಲ್ ಅಂದ್ರೆ
ಎಲ್ಲ ಮೆಥಡಾಲಜಿಕ್ಕಿಂತ ಇದು ದೊಡ್ಡ ಮೆಥಡಾಲಜಿ, ಅದೇ ವಾಟರ್ ಫಾಲ್. ವಾಟರ್ ಫಾಲ್ ಅಂದ್ರೆ ಏನು? ವಾಟರ್ ಫಾಲ್ ಅಂದ್ರೆ ನೀವು ಒಂದು ವೇಳೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ ಒಂದು ಪೇಪರ್ ಓದಿದ್ರೆ, ಈ ಒಂದು ಡಯಾಗ್ರಾಮ್ 8 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಬಂದಿರುತ್ತೆ. ವಾಟರ್ ಫಾಲ್ ಮೆಥಡಾಲಜಿ ಅಂತಂದ್ರೆ ಏನು? ವಾಟರ್ ಫಾಲ್ ಮೆಥಡಾಲಜಿ ಅಂತಂದ್ರೆ ಒಂದು ಬಾವಿ ಇರುತ್ತೆ, ಆ ನೀರೆಲ್ಲಾದ್ರೂ ಫ್ಲೋ ಆಗುತ್ತಾ? ನೀರ್ ಬಂದು ರಿವರ್ಸ್ ಅಲ್ಲಿ ಹೋಗೋದಿಲ್ಲ, ಕರೆಕ್ಟಾ? ಮೇಲಿಂದ ಬಿದ್ರೆ ಬೀಳುತ್ತಷ್ಟೇ, ಅದು ಬಿಟ್ಟು ವಾಟರ್ ರಿವರ್ಸ್ ಅಲ್ಲಿ ಹೋಗೋದಿಲ್ಲ. ಅದೇ ತರ ಒಂದು ಫ್ಲೋ, ನೀರ್ನ ಮೇಲಿಂದ ಹಾಕಿದ್ರೆ ಅದು ಹೆಂಗೆ ವಾಟರ್ ಬರುತ್ತೋ ಅದೇ ಒಂದು ಪ್ರಾಸೆಸ್ ಈ ವಾಟರ್ ಫಾಲ್ ಅಲ್ಲಿ ಇರುತ್ತೆ. ನೀವು ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ಸ್ಟಾಗ್ರಾಮ್ ತರ ಒಂದು ಆ್ಯಪ್, ವಾಟ್ಸ್ಆ್ಯಪ್, ಇಲ್ಲಾಂದ್ರೆ ಫೇಸ್ಬುಕ್ಗೆ ನೀವು ಡೆವಲಪ್ ಮಾಡಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಐಡಿಯಾ ಸಿಕ್ತು. ಓಕೆ, ಅದಕ್ಕೆ ನೀವು ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿನ ನೋಡೋಕೆ ಹೋಗ್ತೀರಾ. ಅವ್ರು ಬಂದು ಆ್ಯಪ್ ಅಲ್ಲಿ ಏನೇನ್ ಬೇಕು ಅಂತ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ. ಸೊ ಆ ಒಂದು ರಿಕ್ವೈರ್ಮೆಂಟ್ಸ್ ಎಲ್ಲ ಬರ್ಕೊಂಡು ನೀವು ರಿಕ್ವೈರ್ಮೆಂಟ್ಸ್ ನ ಏನ್ ಬೇಕಾದ್ರೂ ಕೇಳಬಹುದು, ಕರೆಕ್ಟಾ? ಆದ್ರೆ ಆ ಒಂದು ರಿಕ್ವೈರ್ಮೆಂಟ್ಸ್ ಆಗುತ್ತೋ ಇಲ್ವೋ ಅಂತ ಅನಲೈಸ್ ಮಾಡ್ಬೇಕು. ಇಲ್ಲಾಂದ್ರೆ ಅವ್ರು ಬಂದು ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಸರ್, ಈ ತರ ವಾಟ್ಸಪ್ ಅಲ್ಲಿ ನೀವು ವಿಡಿಯೋ ಕಾಲ್ ಮಾಡ್ಬೇಕು ಅಂತ ಹೇಳಿದೀರಾ, ಅದು ಆಗುತ್ತೆ. ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಬಂದು ಇಲ್ಲಿಂದ ನಿಮ್ ಗರ್ಲ್ ಫ್ರೆಂಡ್ಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಅವ್ರ ಬಾಯಲ್ಲಿ ಹೋಗಿ ಬೀಳೋದಿಲ್ಲ, ಫೋನ್ ಸ್ಕ್ರೀನೇ ಗಲೀಜಾಗೋದು ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಯಾಕಂದ್ರೆ ಕಸ್ಟಮರ್ಗೆ ಯಾವ್ದಾಗುತ್ತೆ ಯಾವ್ದಾಗೋದಿಲ್ಲ ಅಂತ ಟೆಕ್ನಿಕಲ್ ಆಗಿ ಗೊತ್ತಿಲ್ಲ. ಸೊ ಅದೆಲ್ಲಾನು ಈ ಒಂದು ಅನಾಲಿಸಿಸ್ ಪಾರ್ಟ್ ಅಲ್ಲಿ ಬರುತ್ತೆ. ಸೊ ಇದೆಲ್ಲ ಮುಗ್ದಾದ್ಮೇಲೆ ಇದೆಲ್ಲ ಮಾಡಕ್ಕಾಗುತ್ತೆ, ಇದೆಲ್ಲ ಮಾಡಕ್ಕಾಗಲ್ಲ, ಇದನ್ನೇ ಮಾಡೋಕೆ ಸಾಧ್ಯ, ಇದೇನೇ ಮಾಡಲು ಹೋಗ್ತೀವಿ, ಇದೇನೇ ಮಾಡ್ತೀವಿ ಅಂತ ಆ ಒಂದು ರಿಕ್ವೈರ್ಮೆಂಟ್ ಫಿಕ್ಸ್ ಆದ್ಮೇಲೆ ಈ ಒಂದು ಅಪ್ಲಿಕೇಶನ್ಗೆ ಐ ಲೆವೆಲ್ ಡಿಸೈನ್ ಕೊಡ್ತೀರಾ. ಈ ತರನೇ ಆ ಒಂದು ಆ್ಯಪ್ ಇರುತ್ತೆ, ಇದೇನೇ ಅವ್ರ ಫಂಕ್ಷನಾಲಿಟಿ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ ಆಕ್ಚುಯಲ್ ಇಂಪ್ಲಿಮೆಂಟೇಷನ್, ವಿಚ್ ಮೀನ್ಸ್ ಕೋಡ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ಇವಾಗ್ಲೇನೆ ಆ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ, ಕೋಡಿಂಗ್ ಮುಗಿಸಿ ಪ್ರಾಡಕ್ಟ್ ನ ಡೆವಲಪ್ ಮಾಡಾದ್ಮೇಲೆ ಟೆಸ್ಟಿಂಗ್ ಫೇಸ್ ಬರುತ್ತೆ. ಓಕೆನಾ? ಟೆಸ್ಟಿಂಗ್ ಫೇಸ್ ಆದ್ಮೇಲೆ ಎಲ್ಲ ಓಕೆ ಅನ್ನೋ ಸಂದರ್ಭದಲ್ಲಿ ಡಿಪ್ಲಾಯ್ಮೆಂಟ್ ಅಂದ್ರೆ ಮಾರ್ಕೆಟ್ಗೆ ರಿಲೀಸ್ ಆಗುತ್ತೆ. ಸರಿನಾ? ಇದಾದ್ಮೇಲೆ ಆ ಒಂದು ಪ್ರಾಡಕ್ಟ್ ಕಸ್ಟಮರ್ಗೆ ಇಷ್ಟವಾದ್ರೆ ಅದಾದ್ಮೇಲೆ ಫರ್ದರ್ ಆ ಒಂದು ಪ್ರಾಡಕ್ಟ್ ಮೈಂಟೈನ್ ಮಾಡ್ತಾನೆ ಹೋಗ್ತೀರಾ. ಇದೇನೇ ಒಂದು ಟ್ರೆಡಿಷನಲ್ ವಾಟರ್ ಫಾಲ್ ಅಪ್ರೋಚ್ ಅಲ್ಲಿ ಇರುವ ಪ್ರಾಸೆಸ್. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ರೆ, ಈಗ ಸಪೋಸ್ ನೀವು ಬಂದು ನಿಮಗೆ ಒಂದು ಪ್ರಾಡಕ್ಟ್ ಆಡ್ಬೇಕು ಅಂತ ಅನ್ಸುತ್ತೆ, ಟೈಲರಿಂಗ್ ಮಾಡುವ ನವೀನ್ ಮಿಷಿನ್ ಬೇಕು ಅಂತ ನಿಮಗೆ ಅನ್ಸುತ್ತೆ. ಓಕೆನಾ? ಈ ಒಂದು ಐಡಿಯಾನ ಯಾರು ಮಾಡಿಲ್ಲ, ಇದನ್ನ ನಾವು ಕೊಡ್ತೀವಿ, ಮಾರ್ಕೆಟ್ ಅಲ್ಲಿ ಬಂದು ನಾವು ಲೀಸ್ ಮಾಡ್ತೀವಿ, ನೆಕ್ಸ್ಟ್ ದಿನಾನೇ ಬಂದು ಅಂಬಾನಿ ರೇಂಜ್ಗೆ ಶ್ರೀಮಂತ ಆಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದೀರಾ. ನೀವು ಒಂದು ಇಂಡಸ್ಟ್ರಿಗೆ ಹೋಗಿ, ಒಂದು ಕಂಪನಿ ಹತ್ರ ಹೋಗಿ, ಆ ಕಂಪನಿ ಅವ್ರ ಹತ್ರ ನನಗೆ ಈ ತರ ಒಂದು ಟೈಲರಿಂಗ್ ಮಾಡುವ ಮಿಷಿನ್ ಐಡಿಯಾ ಬಂದಿದೆ, ಅದು ಹೆಂಗೆ ಮಾಡುವುದು ಅಂತ ನನಗೆ ಗೊತ್ತಿಲ್ಲ, ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸ್ವಲ್ಪ ನನಗೆ ಮಾಡ್ಕೊಡಿ ಅಂತ ಹೇಳಿ ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಅರ್ದು ಕೊಟ್ಟು ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳ್ತೀರಾ. ಒಂದು 6 ಮಂತ್ ಬೇಕು ಅಂತಾರೆ. ಓಕೆ, 6 ಮಂತ್ ಆಗುತ್ತಾ? ಅದಕ್ಕೆ 1 ಲಕ್ಷ ಖರ್ಚಾಗುತ್ತೆ ಸರ್ ಅಂತ ಹೇಳ್ತಾರೆ. 1 ಲಕ್ಷ ಹಣವನ್ನು ಕೊಟ್ಟು 6 ಮಂತ್ಸ್ ಆದ್ಮೇಲೆ ನಾವು ಬಂದು ಆ ಮಿಷಿನ್ ನ ಲಾಂಚ್ ಮಾಡಿ ಬೇರೆ ಲೆವೆಲ್ ಆಗಿ ಫೇಮಸ್ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. 6 ಮಂತ್ಸ್ ಆದ್ಮೇಲೆ ನಿಮಗೆ ಬಂದು ಆ ಪ್ರಾಡಕ್ಟ್ ರೆಡಿ ಮಾಡಿ ಆಯ್ತು ಬನ್ನಿ ಅಂತ ಕರೀತಾರೆ. ಆಸೆಯಾಗಿ ನೀವು ಅಂಬಾನಿ ಆಗುವ ಕನ್ಸಲ್ಲಿ ಹೋಗ್ತೀರಾ. ನಿಮಗೆ ಬಂದು ಈ ತರ ಒಂದು ಚಿಕ್ಕದಾಗಿ ಹೋಲ್ನ ಮಾಡಿ ಕೊಟ್ರೆ, ಇದೇ ನಿಮ್ಮ ಟೈಲರಿಂಗ್ ಮಾಡುವ ನವೀನ್ ಮಿಷಿನ್ ಅಂತ ಹೇಳಿದ್ರೆ ನಿಮಗೆ ಬೇರೆ ಲೆವೆಲ್ ಅಲ್ಲಿ ಕೋಪ ಬರುತ್ತೆ, ಕರೆಕ್ಟಾ? ಯಾಕಂದ್ರೆ ನೀವು ಎದುರು ನೋಡಿದ್ದು ನಿಮ್ಮ ಮೈಂಡ್ ನಲ್ಲಿ ಇಟ್ಟಿರುವ ಪಿಕ್ಚರ್ ಒಂದು, ಆದ್ರೆ ನಿಮಗೆ ಡೆಲಿವರ್ ಆಗಿದ್ದು ಬೇರೆ ಒಂದು, ಕರೆಕ್ಟಾ? ವಾಟರ್ ಫಾಲ್ ಅಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್. ಏನಂದ್ರೆ ಒಂದು ಆ ಪ್ರಾಡಕ್ಟ್ ಬೇರೆ ಲೆವೆಲ್ ಅಲ್ಲಿ ಹಿಟ್ ಆಗ್ಬೇಕು, ಇಲ್ಲ ಅಂದ್ರೆ ಆ ಒಂದು ಪ್ರಾಡಕ್ಟ್ ಅಟ್ ಲೆವೆಲ್ ಅಲ್ಲಿ ಫ್ಲಾಪ್ ಆಗುತ್ತೆ. ಇದನ್ನೇ
ವಾಟರ್ ಫಾಲ್ ಅಲ್ಲಿ ಇರುವ ಮುಖ್ಯವಾದ ಪ್ರಾಬ್ಲಮ್. ದ ವಾಟರ್ ಫಾಲ್ ಕ್ಯಾನ್ ಐದರ್ ಬಿ ಎ ಹ್ಯೂಜ್ ಸಕ್ಸಸ್ ಆರ್ ಎ ಹ್ಯೂಜ್ ಫೇಲಿಯರ್. ಇದು ಬಿಟ್ಟು ತುಂಬಾ ಡ್ರಾಬ್ಯಾಕ್ಸ್ ಇದೆ. ಆ ಒಂದು ಹ್ಯೂಜ್ ಸಕ್ಸಸ್ ಅಂದ್ರೆ ಏನು, ಹ್ಯೂಜ್ ಫೇಲಿಯರ್ ಅಂದ್ರೆ ಏನು ಅಂತ ಹೋಗ್ತಾ ನಾವು ಅಜೈಲ್ ಬಗ್ಗೆ ಮಾತಾಡುವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದರಲ್ಲಿ ಇನ್ನೂ ಡ್ರಾಬ್ಯಾಕ್ಸ್ ಏನು ಅಂತಂದ್ರೆ, ನಿಮಗೆ ಏನೆಲ್ಲ ಬೇಕು ಅನ್ನೋ ರಿಕ್ವೈರ್ಮೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಸ್ಟೇಬಲ್ ಆಗಿ ಇರಬೇಕು. ಇದೇನೇ ಸರ್ ನಮಗೆ ಬೇಕು, ಹಿಂಗೇನೆ ಇರಬೇಕು ಅಂತ ಆಸ್ ಎ ಕಸ್ಟಮರ್ ಆಗಿ, ಇಲ್ಲಾಂದ್ರೆ ಯಾರು ಬಂದು ಆ ಪ್ರಾಡಕ್ಟ್ ನ ಬೇಕು ಅಂತ ಕೇಳ್ತಾರೋ ಅವ್ರು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಾಗುತ್ತೆ. ಓಕೆ, ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ ಟೆಸ್ಟಿಂಗ್ ಅಂತ ಅನ್ನೋ ಫೇಸ್ ಬಂದು ಏನಂದ್ರೆ, ತುಂಬಾ ಲಾಸ್ಟ್ ಆಗಿ ಆಲ್ಮೋಸ್ಟ್ ಡೆಲಿವರಿಗೆ ಸ್ವಲ್ಪ ಮುಂಚೆನೆ ಆ ಒಂದು ಟೆಸ್ಟಿಂಗ್ ಫೇಸ್ ಇಂಟ್ರೊಡ್ಯೂಸ್ ಆಗುತ್ತೆ, ಕರೆಕ್ಟಾ? ಸೊ ಆ ಒಂದು ಟೆಸ್ಟಿಂಗ್ ಫೇಸ್ ಬಂದು ತುಂಬಾ ಲೇಟ್ ಆಗಿ ಆ ಒಂದು ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಬರೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಈಗ ನೀವು ಬಂದು ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿ ಸಮ್ ಸೆಟ್ ಆಫ್ ರಿಕ್ವೈರ್ಮೆಂಟ್ಸ್ ಬರೆದು ಕೊಟ್ಟು ಅಡ್ವಾನ್ಸ್ ನಾನು ಕೊಟ್ಟು ಪ್ರಾಡಕ್ಟ್ ನ ಮಾಡಿ ಅಂತ ಹೇಳಿ ಬಂದ್ಬಿಟ್ಟಿದ್ದೀರಾ. ದಿಢೀರ್ ಅಂತ ಅದರಲ್ಲಿ ಬಂದು ಫೀಚರ್ ಹೆಂಗಿದ್ರೆ ಅದು ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಇದು ಬೇಡ ಅಂತ ಅನ್ಸಿದ್ರೆ ನಮ್ಮ ಇಷ್ಟದಂತೆ ಆ ತರ ಚೇಂಜ್ ಮಾಡೋಕೆ ಆಗೋಲ್ಲ. ಅಲ್ಲಿ ಎನ್ಹಾನ್ಸ್ಮೆಂಟ್ಗೆ ಚಾನ್ಸೇ ಇರೋಲ್ಲ. ಅಡಿಷನಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಬಂದಿದೆ ಅಂದ್ರೆ ಅದನ್ನ ಅಕಾಮಡೇಟ್ ಮಾಡೋದಕ್ಕೂ ಫೀಸಿಬಿಲಿಟಿ ವಾಟರ್ ಫಾಲ್ ಮೆಥಡ್ ಅಲ್ಲಿ ತುಂಬಾ ಕಡಿಮೆ. ಓಕೆನಾ? ಇನ್ನೊಂದು ವಿಷಯ, ಡಾಕ್ಯುಮೆಂಟೇಶನ್ ತುಂಬಾ ಕಷ್ಟವಾದ ಕೆಲಸ. ಯಾರಿಗಾದ್ರೂ ಎಸ್ಪೆಷಲಿ ಒಬ್ರು ಪ್ರೋಗ್ರಾಮ್ ಮಾಡುವ ಅವರ ಹತ್ರ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರೆ ನಿಮಗೆ ಬೈದೇ ಬಿಡ್ತಾರೆ. ಡಾಕ್ಯುಮೆಂಟೇಶನ್ ಪ್ರಾಪರ್ ಆಗಿ ಮೇಂಟೈನ್ ಮಾಡುವುದು ತುಂಬಾ ದೊಡ್ಡ ವಿಷಯವಾಗಿರುತ್ತೆ ವಾಟರ್ ಫಾಲ್ ಅಲ್ಲಿ. ಇದು ಎಲ್ಲದಕ್ಕೂ ಮೇಲೆ ಟೈಮ್ ಕನ್ಸಂಪ್ಷನ್ ಅನ್ನೋ ಒಂದು ಪ್ರಾಸೆಸ್. ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿ ಮಾರ್ಕೆಟ್ಗೆ ಡೆಪ್ಲಾಯ್ ಮಾಡೋ ಟೈಮ್ ಬಂದು ವಾಟರ್ ಫಾಲ್ ಅಲ್ಲಿ ತುಂಬಾ ಜಾಸ್ತಿ. ವಾಟರ್ ಫಾಲ್ ಪ್ರಾಸೆಸ್ ಬಂದು ತುಂಬಾ ಸ್ಲೋ ಆಗಿ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಪ್ರಾಸೆಸ್ ಅಂತ ಹೇಳ್ತಾರೆ. ಆದ್ರೆ ಅಜೈಲ್ ಬಂದು ತುಂಬಾ ಫಾಸ್ಟ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಇದು ಒಂದು ಸ್ಮೂತ್ ಆದ ಕೋರ್ಟ್ಗೆ ಈ ಕಡೆ ಹೋದ್ರೆ ಅದೊಂದು ಅರ್ಥನೇ ಬೇರೆ ಆಗ್ಬಿಡುತ್ತೆ. ವಾಟರ್ ಫಾಲ್ ಸ್ಲೋ, ಅಜೈಲ್ ಬಂದು ಸ್ಪೀಡ್. ಇದೇನೆ ಬಂದು ಕಾಮನ್ ಆಗಿ ತುಂಬಾ ಜನ ಮೈಂಡ್ ಅಲ್ಲಿ ಇರುವ ಒಂದು ಥಾಟ್. ಇದೇನ ಕೇಸು ಅಂತ ಫರ್ದರ್ ಆಗಿ ನೋಡೋಣ. ಓಕೆ, ಸದ್ಯಕ್ಕೆ ಇವಾಗ ಟೈಮ್ ಕನ್ಸಂಪ್ಷನ್ ಬಂದು ಜಾಸ್ತಿ ಆಗುತ್ತೆ ಅನ್ನೋ ತರ ಒಂದು ಸಿಚುಯೇಷನ್ ವಾಟರ್ ಫಾಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಫೈನ್. ಅಂಡ್ ಏನಂದ್ರೆ, ಸಪೋಸ್ ಇದ್ರಲ್ಲಿ ಏನಾದ್ರು ತಪ್ಪು ಮಾಡ್ತಿದ್ದೀರಾ ಅಂತಂದ್ರೆ ಆ ಒಂದು ತಪ್ಪು ಸರಿಪಡಿಸೋಕೆ ಆಪರ್ಚುನಿಟಿ ಕಡಿಮೆ, ಬಟ್ ನಮ್ಮ ತಪ್ಪು ನಡೆಯುವುದಕ್ಕೆ ತುಂಬಾ ಜಾಸ್ತಿ. ಇದೆಲ್ಲಾನು ಬಂದು ಏನಂದ್ರೆ ವಾಟರ್ ಫಾಲ್ ಅಲ್ಲಿ ಬಂದು ಡ್ರಾಪ್ ಬ್ಯಾಕ್ಸ್. ವೈ ಅಜೈಲ್ ಎಂತಕೋಸ್ಕರ ಅಂತಂದ್ರೆ, ಇದಕ್ಕೆ ಹಿಂದೆ ಮಾತನಾಡಿರುವ ಎಲ್ಲಾ ರೀಸನ್ ಅಜೈಲ್ ಅನ್ನೋ ವಿಷಯ ಬೇಕು ಅನ್ನೋದಕ್ಕೆ ಒಂದು ನೀಡ್. ಸೊ ಅಜೈಲ್ ಬಗ್ಗೆ ನಾವು ಡೀಟೇಲ್ ಆಗಿ ಮಾತನಾಡುವುದಕ್ಕಿಂತ ಮುಂಚೆ ಅಜೈಲ್ ಬಗ್ಗೆ ಇನ್ ಜನರಲ್ ಹಾಗೆ ತುಂಬಾ ಮಿಸ್ಕನ್ಸಂಪ್ಷನ್ಸ್. ನಾವ್ ಹೇಳಿದ್ವಲ್ಲ, ಅಜೈಲ್ ಅಂದ್ರೆ ಫಾಸ್ಟ್, ಅಜೈಲ್ ಸಾಫ್ಟ್ವೇರ್, ಅಜೈಲ್ ಮೆಥಡಾಲಜಿ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಾ ಅಂದ್ರೆ ಕಸ್ಟಮರ್ ಅವ್ರ ಇಷ್ಟವಾಗಿ ಯಾವಾಗ ಬೇಕಾದ್ರೂ ಅವರ ರಿಕ್ವೈರ್ಮೆಂಟ್ಸ್ ನ ಚೇಂಜ್ ಮಾಡ್ಕೋಬಹುದು. ಅಜೈಲ್ ಮಾಡಿದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಬೇಕಾಗೋದೇ ಇಲ್ಲ ಅಂತ ತುಂಬಾ ಮಿಸ್ಕನ್ಸಂಪ್ಷನ್ಸ್ ಇದೆ. ಇದರಲ್ಲಿ ಬೇರೆದೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ಫಸ್ಟ್ ಒಂದು ಬಂದು ಅಜೈಲ್ ಅಂದ್ರೆ ಫಾಸ್ಟ್ ಆಗಿ ಇರುತ್ತೆ ಅನ್ನೋ ಒಂದು ಮಿಸ್ಕನ್ಸಂಪ್ಷನ್ ಕಾಮನ್ ಆಗಿ ಎಲ್ಲರ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಅದೇನಾ ಕೇಸಾ ಅಂತಂದ್ರೆ ಫರ್ದರ್ ಆಗಿ ಮಾತಾಡೋಣ. ವೈ ಅಜೈಲ್ means fast. Second one, in Agile, customer will always change requirements. Third one, no documentations is needed. Agile ಅಂತಂದ್ರೆ ಏನು ಅಂತ ಮಾತನಾಡುವುದಕ್ಕಿಂತ ಮುಂಚೆ ಆ ಒಂದು ಇಂಗ್ಲಿಷ್ ವರ್ಡ್ಗೆ ಇನ್ ಜನರಲ್ ಆಗಿ ಒಂದು ಇಂಗ್ಲಿಷ್ ವರ್ಡ್ಗೆ ಹೊಸದಾಗಿ ಒಂದು ಅರ್ಥನ ಗೊತ್ತು ಮಾಡ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಟೆಕ್ನಿಕಲ್ ಆಗಿ ನೀವು ಯಾವೊಂದು ವಿಷಯ ಅಪ್ರೋಚ್ ಮಾಡುವುದಕ್ಕಿಂತ ಮುಂಚೆ ಅದಕ್ಕಾದ ಜನರಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ. ಅಜೈಲ್ ಅಂದ್ರೆ ತುಂಬಾ ಜನ ಅನ್ಕೊಂಡಿರೋದು ಏನು ಅಂತಂದ್ರೆ ತುಂಬಾ ಫಾಸ್ಟ್ ಅಂತ ಅನ್ಕೊಂಡಿದ್ದಾರೆ. ಅದು ಅಲ್ಲ. ಈ ಒಂದು ವಿಡಿಯೋನ ನೋಡಿ, ಈ ಒಂದು ಎಲ್ಲೋದಲ್ಲಿ ಹೈಲೈಟ್ ಮಾಡಿದೀನಲ್ಲ, ಈ ಒಂದು ಸ್ಲೋ ಮೋಷನ್ ಫ್ಲಿಪ್ಪಿಂಗ್ ಕ್ಯಾಟ್ ಫಿಸಿಕ್ಸ್ ಸ್ಮಾರ್ಟರ್ ಎವ್ರಿ ಡೇ 58 ಇದನ್ನ ಯೂಟ್ಯೂಬ್ ಅಲ್ಲೇ ನೋಡಿರ್ತೀರಾ. ಹಂಗೆ ಒಂದು ನ್ಯೂ ವಿಂಡೋ ಓಪನ್ ಮಾಡಿ
ಯೂಟ್ಯೂಬ್ ಅಲ್ಲಿ ಈ ಒಂದು ಟೈಟಲ್ ನ ಸರ್ಚ್ ಮಾಡಿ ಒಬ್ರು ಬಂದು ಆ ಬೆಕ್ಕುನ ಆ ಒಂದು ಬೆಕ್ಕುನ ಮೇಲಿಂದ ಕೆಳಗಡೆ ಹಾಕ್ತಾರೆ. ಅವರು ಯಾವುದೇ ಒಂದು ಪೊಸಿಷನ್ ನಿಂದ ಹಾಕಿದ್ರು ಅದು ಕರೆಕ್ಟ್ ಆಗಿ ಕಾಲ್ ಹತ್ರ ಬಂದು ಲ್ಯಾಂಡ್ ಆಗುತ್ತೆ. ಇದು ಏನು ಅಂತ ಇದು ಏನು ಆ ಬೆಕ್ಕುದು ಅಂತ ಆ ಒಂದು ಬೆಕ್ಕುದು ಅಜಿಲಿಟಿನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದಕ್ಕೆಲ್ಲ ಸೈನ್ಸಸ್ ಇದರಲ್ಲಿದೆ. ಇನ್ನೊಂದು ಏನಂತಂದ್ರೆ ಚಿರತೆ, ಗೊತ್ತು ಅಲ್ವಾ? ಗೆಜಲ್ ಅಂತಂದ್ರೆ ಏನಂತಂದ್ರೆ ಡಿಯರ್ ಅಂತ. ಇದೆರಡು ಏನಂತಂದ್ರೆ, ಒಂದು ಚಿರತೆ ಬೇಟೆ ಆಡುತ್ತೆ ಅಂತಂದ್ರೆ ಈ ಎರಡನ್ನು ಸ್ಪೀಡ್ ಆಗಿ ಓಡುತ್ತೆ. ಚಿರತೆ ತುಂಬಾ ಫಾಸ್ಟ್ ಅಂತ ನಮಗೆ ಗೊತ್ತು. ಡಿಯರ್ ಏನಂತಂದ್ರೆ ಅದು ಅದರ ಜೀವವನ್ನು ಉಳಿಸ್ಕೊಳೋದಕ್ಕೆ ಅದು ಓಡುತ್ತೆ. ಆದ್ರೆ ಅದು ಓಡುವಾಗ ಸ್ಟ್ರೈಟ್ ಆಗಿ ಓಡೋದಿಲ್ಲ, ಕರೆಕ್ಟಾ? ಅದು ಬಕ್ಕೊಂಡು ಓಡೋಗುತ್ತೆ, ಕರೆಕ್ಟಾ? ಎರಡೂ ಅಷ್ಟೇ, ಎಲ್ಲಿ ಕೂಡ ಎಡವಿ ಎಲ್ಲಿ ಬೀಳೋದಿಲ್ಲ. ಇನ್ ಕೇಸ್ ಬಿದ್ರೂ ರೇರ್ ಆಗಿ ಬೀಳುತ್ತೆ, ತುಂಬಾ ರೇರ್ ಅದು ಬೀಳೋದು. ಅದು ಸ್ಪೀಡ್ ನ ಕಡಿಮೆ ಮಾಡ್ದಲೆ ಅದ್ರದ್ದು ಲೆಗ್ ನ ಈಸಿಯಾಗಿ ಚೇಂಜ್ ಮಾಡೋದಕ್ಕೆ ಇರುವ ಎಬಿಲಿಟಿ ಚಿರತೆಗೂ ಇದೆ, ಗೇಸಲ್ಗೂ ಇದೆ. ಇದು ಅಲ್ಲ ಅಂತಂದ್ರೂ ನಮ್ಮ ಮನೇಲಿ ಹೌಸ್ ಫ್ಲೈ ಎಲ್ಲ ಇರುತ್ತಲ್ವಾ, ಅದು ನಾವ್ ಎಷ್ಟೇ ಹಿಡಿದ್ರು ಅದು ತಪ್ಪಿಸ್ಕೊಂಡು ಓಡ್ತಾ ಇರುತ್ತೆ ಅಲ್ವಾ. ಹೌಸ್ ಫ್ಲೈ ಮತ್ತೆ ಹಮ್ಮಿಂಗ್ ಬರ್ಡ್ಸ್ ಇದೆಲ್ಲಾನು ಹಂಗೆ ಅಲ್ವಾ. ಇದೆಲ್ಲ ಏನು ಅಂತಂದ್ರೆ ಇದೆಲ್ಲ ಅಜೈಲ್ಗೆ ಸಂಬಂಧಪಟ್ಟ ವಿಷಯ. ಅಜೈಲ್ ಅಂತಂದ್ರೆ ಏನು ಅಂತಂದ್ರೆ, ನಾನು ಏನು ಹೇಳೋದು ಬರ್ತಾ ಇದೀನಿ ಅಂತಂದ್ರೆ, ಸ್ವಲ್ಪ ಟೈಮ್ ಮಾತ್ರ ಇರುತ್ತೆ, ನಮ್ಮ ಒಂದು ವಿಷಯನ ತಕ್ಕಂತೆ ಚೇಂಜ್ ಮಾಡ್ಬೇಕು, ಟೈಮ್ಗೆ ತಕ್ಕಂತೆ ಅಡಾಪ್ಟ್ ಆಗ್ಬೇಕು. ಸೊ ಅಜಿಲಿಟಿ ಅಂತಂದ್ರೆ ಏನು? ಅಜಿಲಿಟಿ ಅಂತಂದ್ರೆ ಒಂದು ಹೊಸ ಕಾಲದಲ್ಲಿ ಟಕ್ಕಂತ ಹಂಗೇನೆ ಇನ್ಸ್ಟೆಂಟ್ ಅಲ್ಲಿ ಹಂಗೆ ಚೇಂಜ್ ಆಗ್ಬಿಡೋದು. ತಕ್ಕಂತೆ ಟೈಮಿಗೆ ತಕ್ಕಂತೆ ಮುಂದೆ ಬರುವ ಚೇಂಜಸ್ ಫೇಸ್ ಮಾಡೋದಕ್ಕೋಸ್ಕರ ಚೇಂಜ್ ಆಗೋದು, ಅಡಾಪ್ಟ್ ಆಗೋದು, ಅದೇನೆ ಅಜಿಲಿಟಿ ಅಂತ ಹೇಳ್ತಾರೆ. ಸೊ ಗೂಗಲ್ ಅದೇನೆ ಹೇಳುತ್ತೆ, ಅಜೈಲ್ ಅಂತಂದ್ರೆ ಏನು? ಅಜೈಲ್ ಅಂತಂದ್ರೆ ಬೇಗ ಮೂವ್ ಆಗೋದು ಅಂತ, ಬೇಗ ಅಲ್ದೇನೆ ಈಸಿಯಾಗಿ ಆಗೋದು ಅಂತ. ಆ ಒಂದು ಚೇಂಜ್ಗೆ ಅಡಾಪ್ಟ್ ಆಗೋದೇ ಅಜಿಲಿಟಿ. ಈಗ ವಾಟರ್ ಫಾಲ್ನು ಅಜೈಲ್ನು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಸಮ್ ಅನಾಲಜಿಸ್ ನ ನೋಡೋಣ. ನಾನು ಇನ್ನ ಟೆಕ್ನಿಕಲ್ ಆಗಿ ಮಾತನಾಡಿಲ್ಲ, ಜಸ್ಟ್ ವಾಟರ್ ಫಾಲ್ ಅಂತಂದ್ರೆ ಏನು, ಅಜೈಲ್ ಅಂತಂದ್ರೆ ಏನು ಅಂತ ಗೊತ್ತು ಮಾಡ್ಕೊಳೋದಕ್ಕೋಸ್ಕರ ಜಸ್ಟ್ ನಾನು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಅರ್ಥ ಆಗಿಲ್ಲ ಏನನ್ನು ಅಂತ ಅಂದ್ರೂ ಪರವಾಗಿಲ್ಲ, ಫರ್ದರ್ ಆಗಿ ಮುಂದೆ ಅರ್ಥ ಆಗುತ್ತೆ. ಈ ಒಂದು ಇಮೇಜ್ ಏನಂತಂದ್ರೆ ವುಮೆನ್ಸ್ ವರ್ಲ್ಡ್ ಕಪ್ ಫುಟ್ಬಾಲ್ದು ಬ್ರಾಕೆಟ್ಸ್ ಅಂತಂದ್ರೆ ಏನು? ನಾವು IPL ಎಲ್ಲ ಬಂದು ಫ್ಯಾಂಟಸೀಸ್ ಅಲ್ಲೆಲ್ಲ ಪ್ಲೇ ಮಾಡ್ತೀವಿ ಅಲ್ವಾ, ಈ ಒಂದು ಟೀಮ್ ಗೆಲ್ಲುತ್ತೆ, ಯಾವ ಒಂದು ಟೀಮ್ ಗೆಲ್ಲುತ್ತೆ ಆ ತರ. ಇದು ಏನಂತಂದ್ರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಯಾವ ಟೀಮು ಆಟ ಆಡುತ್ತೆ ಅಂತ ಆ ಒಂದು ಲೀಡ್ ಮ್ಯಾಚ್ದು, ಕರೆಕ್ಟಾ? ಆ ಒಂದು ಲೀಡ್ ಮ್ಯಾಚ್ದು ಪಿಕ್ಚರ್ಸ್ ಎಲ್ಲಾನು ಇಲ್ಲಿದೆ. ಇವಾಗ ನಾನು ಕೊಡುವಂತ ಟಾಸ್ಕ್ ಏನಂತಂದ್ರೆ, ಪೇಪರ್ ಪೆನ್ ತಗೊಳ್ಳಿ, ಇಲ್ಲ ನಾನು ಮೈಂಡಲ್ಲಿ ಮಾಡ್ತೀನಿ ಅಂತಂದ್ರೆ ಧಾರಾಳವಾಗಿ ಮಾಡಬಹುದು. ಫಸ್ಟ್ ಏನಂತಂದ್ರೆ ನಾವು ವಾಟರ್ ಫಾಲ್ ಅಪ್ರೋಚ್ ನ ತಗೊಂತೀವಿ. ಓಕೆ, ಒಂದು ರೈಟ್ ಸೈಡ್ ಅಲ್ಲಿ ಇರುವ ನಾರ್ಗೂ ಆಸ್ಟ್ರೇಲಿಯಾಗೂ ಮ್ಯಾಚ್ ನಡೆಯುತ್ತಾ, ಇದರಲ್ಲಿ ಯಾವ ಒಂದು ಟೀಮ್ ಗೆಲ್ಲುತ್ತೆ ಅಂತ ಫಿಲ್ ಮಾಡಬೇಕು. ನೆಕ್ಸ್ಟ್ ಇಂಗ್ಲೆಂಡ್ಗೆ ಫ್ರಾನ್ಸ್ಗೆ ಮ್ಯಾಚ್ ನಡೆಯುತ್ತೆ, ಇದರಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ಬರಿಬೇಕು. ಯಾವ ಟೀಮ್ ಗೆಲ್ಲುತ್ತೆ ಅಂತ ಇದೆಲ್ಲದಕ್ಕೂ ಹಾಕ್ಬೇಕು. ಅದ್ರೊಳಗಿಂದ ಯಾರು ಬರ್ತಾರೆ ಅಂತ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಕೊನೆಯದಾಗಿ ವಿನ್ನರ್ ಯಾರಾಗಿರ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ಬೇಕು. ಇದೇನೆ ಬಂದು ನಿಮ್ಮ ಒಂದು ಟಾಸ್ಕ್. ಇದು ಬಂದು ಏನಂದ್ರೆ ಮೆಟ್ಟಿಂಗ್ ಸಿಸ್ಟಮ್ ಇದೆ. ಈ ಒಂದು ಫ್ಯಾಂಟಸಿ ಫೀಲ್ಡ್ ಅಲ್ಲಿ ಪ್ಲೇ ಮಾಡ್ತಿದ್ದೀರಾ ಅಂತಂದ್ರೆ ವಾಟರ್ ಫಾಲ್ ಅಪ್ರೋಚ್ ನ ತೆಗಿತಿದ್ದೀರಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಅದಾದ್ಮೇಲೆನೆ ಆಟ ಆಡೋಕೆ ಸಾಧ್ಯ. ಓಕೆ, ಇದರಿಂದ ಯಾವ ಟೀಮ್ ಬರುತ್ತೆ ವಿನ್ನರ್ ತನಕನೂ ನಾವು ಪ್ರಿಡಿಕ್ಟ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕೆಲಸ ಮಾಡ್ಬೇಕು. ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಮಾತ್ರ ಸಾಕಾಗೋದಿಲ್ಲ, ಈ ಒಂದು ಟೂರ್ನಮೆಂಟ್ ಒಂದು ದಿನದಲ್ಲಿ ಮುಗಿಯಲು ಸಾಧ್ಯವಿಲ್ಲ, ಕರೆಕ್ಟಾ? ಹತ್ತತ್ರ ಒಂದು ತಿಂಗಳಂಗೆ ನಡೆಯುತ್ತೆ, ಕರೆಕ್ಟಾ? ಒಂದು ಮಂತ್ಗೆ ಮುಂಚೆ ಈ ಎಲ್ಲಾನು ಅನಲೈಸ್ ಮಾಡ್ಬೇಕು. ಅದನ್ನು ಇಷ್ಟು ಜನ ಟೀಮ್ಸ್ನು ಅವರ ಒಂದು ಪ್ಲೇಯರ್ಸ್ ಯಾರ್ಯಾರು ಅಂತ, ಯಾರ ಒಂದು ಸ್ಟ್ರೆಂತ್ ಏನು ಅಂತ ಎಲ್ಲಾನು ಅನಲೈಸ್ ಮಾಡಿ ವಿನ್ನರ್ ಗಂಟ ಪ್ರಿಡಿಕ್ಟ್ ಮಾಡಿ ಕರ್ಕೊಂಡೋಗಿ ಬಿಡುತ್ತೆ. ಇದು ಒಂದು ದೊಡ್ಡ ಸಕ್ಸಸ್ ಆಗಬಹುದು. ನೀವು ಪ್ರಿಡಿಕ್ಟ್ ಮಾಡಿದ್ದು ಪಕ್ಕಾವಾಗಿ ವರ್ಕೌಟ್ ಆಗಬಹುದು, ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಬೇರೆ ತರ ಹೋಗುತ್ತೆ, ಕರೆಕ್ಟಾ? ಇವಾಗ ಏನಂತಂದ್ರೆ ಅನಾಲಿಸಿಸ್ ಎಲ್ಲಾನು ಅಪ್ ಫ್ರಂಟ್ ಮಾಡ್ಬಿಟ್ಟಿರ್ತೀರಾ. ಯಾವ ಒಂದು ಟೀಮ್ ಸ್ಟ್ರೆಂತ್ ಏನು, ಇಂಡಿವಿಜುವಲ್ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಅದು ಎಲ್ಲಾನು ನೀವು ನೋಡ್ತೀರಾ. ಬೇಸಿಕ್ ಆಗಿ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಇದೇನು ಇನ್ನ ನಡೆದಿಲ್ಲ, ಕರೆಕ್ಟಾ? ಫ್ಯೂಚರ್ ಅಲ್ಲಿ ಬರುತ್ತೆ. ಫ್ಯೂಚರ್ ಅಲ್ಲಿ ಔಟ್ಕಮ್ಸ್ ಎಲ್ಲಾನು ನೀವು ಪ್ರೆಸೆಂಟ್ ಆಗಿ ಹಿಂಗೇನೆ ಇರುತ್ತೆ ಅನ್ನೋ ಒಂದು ಅಸಂಪ್ಷನ್ ಅಲ್ಲಿ ನಿಮ್ಮ ಒಂದು ಪ್ರಿಡಿಕ್ಷನ್ ಫುಲ್ ನೀವು ಲಾಕ್ ಮಾಡಿ ಇಟ್ಟಿರ್ತೀರಾ. ಸಪೋಸ್ ನೀವೇನಾದ್ರೂ ಇದ್ರಲ್ಲಿ ಹಣ ಹಾಕಿ ಇಟ್ಟಿರ್ತೀರಾ ಅಂತಂದ್ರೆ ಒಂದು ದೊಡ್ಡ ಗ್ಯಾಂಗ್ ಇಟ್ಟಿರ್ತೀರಾ ಅಲ್ವಾ. ಸೊ ಇದೇನೆ
ನನ್ನ ಒಂದು ಪ್ಲಾನ್ ಅಂತ ಲಾಕ್ ಮಾಡಿ ಇಟ್ಬಿಟ್ಟು ಮೇಲೆ ಒಂದು ಗೇಮ್ ನ ಆಡಲು ಸ್ಟಾರ್ಟ್ ಮಾಡ್ತೀರಾ. ಇವಾಗ ಅಜೈಲ್ ಮೆಥಡಾಲಜಿ ತಗೊಳ್ಳೋಣ. ಈ ಒಂದು ನಾರ್ತ್ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಇವತ್ತು ನಡೆಯುತ್ತೆ. ನೆಕ್ಸ್ಟ್ ಕೆನಡಾ ಮತ್ತೆ US ಮ್ಯಾಚ್ ನಾಳೆ ನಡೆಯುತ್ತೆ. ನೆಕ್ಸ್ಟ್ ESP ಮತ್ತೆ SWE ಮ್ಯಾಚ್ ಅದು ನಾಳೆ ನಡೆಯುತ್ತೆ. ಅಂತಂದ್ರೆ ಅಜೈಲ್ ಈ ಒಂದು ನಾರ್ಗೆ ಮತ್ತೆ ಆಸ್ಟ್ರೇಲಿಯಾಗೆ ನಡೆಯುವ ಮ್ಯಾಚ್ ಅಲ್ಲಿ ಈ ಒಂದು 2 ಟೀಮ್ಗೆ ಅನಾಲಿಸಿಸ್ ಮಾಡಿದ್ರೆ ಸಾಕು. ಯಾಕಂದ್ರೆ ಇದೇನೆ ನಿಮಗೆ ಹಿಂಗೆ ನಡೆಯುತ್ತೆ. ನಿಮ್ಗೆ ಇದೇನು ಮಾಡಕ್ಕೆ ಹೇಳಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದ್ರೆ ಮತ್ತೊಂದು ಟೀಮ್ಗೆ ಇರುವ ಸ್ಟ್ರೆಂತ್ ಎಲ್ಲ ವರ್ಕೌಟ್ ಮಾಡ್ತಿರೋದಿಲ್ಲ. ಕರೆಕ್ಟಾ? ಈ ಒಂದು ನಾರ್ತ್ ಮತ್ತೆ ಆಸ್ಟ್ರೇಲಿಯಾ ಈ 2 ಟೀಮ್ ನ ಮಾತ್ರ ನೀವು ನೋಡ್ತಾ ಇರ್ತೀರಾ. ಇದಕ್ಕೆ ಬರುವ ರಿಸಲ್ಟ್ಸ್ ಮಾತ್ರ ವೈಟ್ ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ವರ್ಕ್ 100% ಇದೆ ಅಂತಂದ್ರೆ ಅದನ್ನ ಹಂಗೆ ಬ್ರೇಕ್ ಮಾಡ್ಬಿಡ್ತೀವಿ. ಬಿಟ್ಟು ಬಿಟ್ಟಾಗಿ ಇದ್ರಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಯಾವ್ದು ತುಂಬಾ ಮುಖ್ಯವಾಗಿದೆ, ಇವತ್ತಿಗೆ ನಾನು ಏನ್ ಮಾಡಿದ್ರೆ ಸಾಕಾಗುತ್ತೆ, ಇದನ್ನ ಇಟ್ಕೊಂಡು ಮುಂದೆ ಹೋಗಿ ಮುಂದೆದು ಆಮೇಲೆ ನೋಡ್ಕೊಂತೀನಿ ಅನ್ನೋ ಮೆಥಡಾಲಜಿನೇ ಇದು. ಫಸ್ಟ್ ಹೇಳಿದ ಅಪ್ರೋಚ್ ನಮಗೆ ವರ್ಕೌಟ್ ಆಗುತ್ತಾ, ಇಲ್ಲ ಅಂದ್ರೆ ಈ ಒಂದು ವರ್ಕೌಟ್ ಅಪ್ರೋಚ್ ಆಗುತ್ತಾ, ನೀವೇ ಒಂದ್ಸಲಿ ಥಿಂಕ್ ಮಾಡಿ ನೋಡಿ. ಈ ಒಂದು ನಾರ್ತ್ ಮತ್ತೆ ಆಸ್ಟ್ರೇಲಿಯಾ ಈ 2 ಕಾನ್ಸೆಪ್ಟ್ ಮಾಡಿದ್ರೆ ಸಾಕು. ಇದರಿಂದ ನನಗೊಂದು ರಿಸಲ್ಟ್ ಸಿಗುತ್ತೆ. ಅದಾದ್ಮೇಲೆ ಈ ಒಂದು ಆಸ್ಟ್ರೇಲಿಯಾ ಮತ್ತೆ ಕೆನಡಾ ಟೀಮ್ ಬಗ್ಗೆ ಯೋಚಿಸುತ್ತೇನೆ. ಬಟ್ ವೇರಾಸ್ ವಾಟರ್ ಫಾಲ್ ಅಲ್ಲಿ ಎಲ್ಲಾ ಟೀಮ್ಗೂ ನಾನು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಮೊದ್ಲೇನೆ ಯೋಚನೆ ಮಾಡಿ ಎಲ್ಲಾನು ಮಾಡಿರ್ತೀವಿ. ಕರೆಕ್ಟಾ? ಈ ಒಂದು ನಾರ್ತ್ ಮತ್ತೆ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಆಸ್ಟ್ರೇಲಿಯಾ ಟೀಮ್ ಏನಾದ್ರು ಒಳಗಡೆ ಬಂದ್ಬಿಟ್ರೆ ನಾರ್ತ್ ರಿಸಲ್ಟ್ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಳೋದಿಲ್ಲ. ಅದ್ರ ಅವಶ್ಯಕತೆನೇ ಇರೋದಿಲ್ಲ. ಕರೆಕ್ಟಾ? ಸೊ ಅಜೈಲ್ ಮೆಥಡಾಲಜಿಲಿ ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದು ಫಸ್ಟ್ ರೌಂಡ್ ನಡೆಯುತ್ತೋ ಅದಕ್ಕಾದ ಗೇಮ್ ನ ಮಾತ್ರ ತೆಗಿತೀವಿ. ಕರೆಕ್ಟಾ? ಅದನ್ನ ನಾವು ಸ್ಪ್ರಿಂಟ್ ಅಂಡ್ ಟೆಕ್ನಿಕಲ್ ಅಂತ ಹೇಳ್ಬಹುದು. ಅದನ್ನ ನಾವು ಫರ್ದರ್ ಆಗಿ ಮಾತಾಡೋಣ. ನಾವು ಹಾಕಿದಂತ ಪ್ಲಾನ್ ಹಂಗೆ ಎಕ್ಸಿಕ್ಯೂಟ್ ಆಗುತ್ತಾ ಅಂತ ಕೇಳಿದ್ರೆ ನೀವು ಈ ಒಂದು ಟೀಮ್ ಮಾತ್ರ ವಿನ್ ಆಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ತೀರಾ. ಆ ಟೀಮ್ ಗೆಲ್ಬಹುದು, ಗೆಲ್ದೇನೆ ಇರಬಹುದು. ಆದ್ರೆ ಅದರಿಂದ ನಿಮ್ಮ ಮತ್ತೊಂದು ರಿಸಲ್ಟ್ಗೆ ಏನು ಹೇಟ್ ಬೀಳೋದಿಲ್ಲ. ಓಕೆ, ಇದ್ರಲ್ಲಿ ಏನ್ ತಪ್ಪು ಮಾಡ್ದೆ ಅಂತ ಆ ಒಂದು ಲೆಸನ್ ನ ಕಲ್ತ್ಕೊಂಡು ಅಡಾಪ್ಟ್ ಆಗಿ ನೆಕ್ಸ್ಟ್ ಥಿಂಕ್ ನೀವು ಹಿಂದೆ ಮಾಡಿದ ತಪ್ಪನ್ನು ಒಂದು ಹೊಸ ಸ್ಟ್ರಾಟಜಿನ ಮಾಡ್ತೀನಿ. ಸಕ್ಸಸ್ ರೇಷಿಯೋ ವಾಟರ್ ಫಾಲ್ ಗಿಂತ ಎಲ್ಲಾನು ಹಿಂಗೆ ನಡೆಯುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಆ ಒಂದು ಬ್ರಾಕೆಟ್ಸ್ ಗಿಂತ ನೀವು ಒಂದೊಂದಾಗಿ ಪೋರ್ಷನ್ ಆಗಿ ಸಪರೇಟ್ ಮಾಡಿ ತೆಗಿತೀರಲ್ವಾ, ಅದ್ರಲ್ಲಿ ನಮಗೆ ಸಕ್ಸಸ್ ರಿಸೀವ್ ಆಗುತ್ತೆ. ಇದನ್ನೇ ನಾನು ಹೇಳಲು ಬರ್ತಿದ್ದೀನಿ. ಇನ್ನೊಂದು ತೆಗೆದುಕೊಳ್ಳೋಣ. ಇದು ನಮಗೆ ತುಂಬಾ ಹತ್ರವಾದದ್ದು ಮತ್ತೆ ನಮಗೆ ತುಂಬಾ ಪರಿಚಯವಾದದ್ದು. ಎಕ್ಸಾಮಿನೇಷನ್ಸ್ ನಾವು ಅವಾಗ ಸ್ಕೂಲ್ ಅಲ್ಲಿ ಬರಿತಾನೆ ಇರ್ತೀವಿ. ಕರೆಕ್ಟಾ? ಸೊ ಮಿಡ್ ಟರ್ಮ್ಸ್ ನಡೆಯುತ್ತೆ, ಕ್ವಾರ್ಟರ್ಲಿ ನಡೆಯುತ್ತೆ, ಹಾಫ್ ಇಯರ್ಲಿ ನಡೆಯುತ್ತೆ, ಆಮೇಲೆ ಆನ್ಯುಯಲ್ ನಡೆಯುತ್ತೆ ಅಲ್ವಾ. ಈ ಒಂದು ಮಿಡ್ ಟರ್ಮ್, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಇದೇನು ನಡೀದಲೆ ಸ್ಟ್ರೈಟ್ ಆಗಿ ನಾನು ಆನ್ಯುಯಲ್ ಇಟ್ಕೊಂತೀನಿ ಅಂತಂದ್ರೆ ನಾನು ಸ್ಟ್ರೈಟ್ ಆಗಿ ಆನ್ಯುಯಲ್ ನ ಇಟ್ಕೊಂತೀನಿ ಅಂತ ಯಾರು ಹೇಳೋದಿಲ್ಲ. ಇದನ್ನು ಒಂದು ಅಜೈಲ್ ಅಪ್ರೋಚ್. ನಿಮಗೆ ಒಂದು 100% ಟಾಸ್ಕ್ ಇದೆ, ತಕ್ಷಣ ಒಂದು ಆನ್ಯುಯಲ್ ಅಂತ ತೆಗೆದು ಇಟ್ಬಿಟ್ರೆ ಆ ಒಂದು ಕ್ಲಾಸ್ ಅಲ್ಲಿ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ನಾವು ಚಿಕ್ಕದಾಗಿ ಪ್ರಾಕ್ಟೀಸ್ ಮಾಡಿ, ನಾವು ಸ್ವಲ್ಪವಾಗಿ ಪ್ರಾಕ್ಟೀಸ್ ಮಾಡಿ ಚಿಕ್ಕ ಎಕ್ಸಾಮ್ಸ್ ಆಗಿ ತೆಗೆದುಕೊಂಡು ಹೋಗುವ ಕಾರಣ ಏನು ಅಂತಂದ್ರೆ ಯಾವೊಂದು ಹುಡುಗ ಯಾವ್ದ್ರಲ್ಲಿ ಸ್ಟ್ರಾಂಗ್, ಯಾವ್ದ್ರಲ್ಲಿ ವೀಕ್, ಯಾವ್ದೆಲ್ಲ ನಾವು ಫೋಕಸ್ ಏರಿಯಾದಲ್ಲಿ ಇಡಬೇಕು ಅಂತ ಹೇಳಿ ಟೀಚರ್ಸ್ ಇಲ್ಲಾಂದ್ರೆ ಸ್ಟಾಫ್ ಮೆಂಬರ್ಸ್ ಎವ್ಯಾಲ್ಯೂಯೇಟ್ ಮಾಡೋದಕ್ಕೋಸ್ಕರ ಒನ್ ಅಟ್ ಅ ಟೈಮ್ ತೆಗೆದುಕೊಂಡ್ವಿ. ಕರೆಕ್ಟಾ? ಸೊ ಆನ್ಯುಯಲ್ ಎಕ್ಸಾಮ್ಸ್ ಎಲ್ಲಾನು ಕೊನೆಯದಾಗಿ ಒಂದೇ ಒಂದು ಎಕ್ಸಾಮ್ ಮಾತ್ರ ನಡೆಯುತ್ತೆ, ಅದನ್ನು ಆನ್ಯುಯಲ್ ಎಕ್ಸಾಮ್ ಮಾತ್ರ ನಡೆಯುತ್ತೆ ಅಂತ ಹೇಳಿದ್ರೆ ಅದು ವಾಟರ್ ಫಾಲ್. ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಒಂದು ಟೈಮ್ಗೆ ಈ ಒಂದು ಎಕ್ಸಾಮ್ ಇಟ್ಬಿಟ್ಟು ಇದೆಲ್ಲಾನು ಆ ಟೈಮಿಗೆ ಮಾಡ್ಕೊಂಡು ಆಮೇಲೆ ಕೊನೆಯದಾಗಿ ಆನ್ಯುಯಲ್ ಎಕ್ಸಾಮ್ ನಡೆಯುತ್ತೆ ಅಂತಂದ್ರೆ ಅದು ಅಜೈಲ್. ನೀವು GT ನ ಆಡ್ತಾ ಇರ್ತೀರಾ. ಈ ಒಂದು ವೈಟ್ ಸಿಟಿಯಲ್ಲಿ, ಸ್ಯಾನ್ ಆಂಡ್ರಿಯಾಸ್ ಅಲ್ಲಿ, ವಾಟ್ ಎವರ್ GT ಅಲ್ಲಿ ವರ್ಷನ್ ಚೆನ್ನಾಗಿರುತ್ತೆ. ಅದರಲ್ಲಿ ತುಂಬಾ ಮಿಷನ್ಸ್ ಇರುತ್ತೆ. ಇಮ್ಯಾಜಿನ್ ನೀವೊಂದು ಕಳ್ಳನೋ ಸಮಥಿಂಗ್ ಒಂದು ಗ್ಯಾಂಗ್ಸ್ಟರ್ನ ಚೇಸ್ ಮಾಡಿ ಕೊಲೆ ಮಾಡ್ಬೇಕು, ಇಲ್ಲಾಂದ್ರೆ ಹಿಡಿಬೇಕು. ಆ ಒಂದು ಮಿಷನ್ ನ ಮಾಡೋದಕ್ಕೆ ನೀವು GT ಇಲ್ಲಾಂದ್ರೆ ಯಾವ್ದಾದ್ರು ವೆಹಿಕಲ್ ಅಲ್ಲಿ ತೆಗೆದು ಹಾಕೋದು. ಕಳ್ಳ ಬಂದು ಒಂದು ಬೈಕ್ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ಕೊಳ್ಳಿ, ನೀವು ಕಾರ್ ತಗೊಂತೀರಾ ಇಲ್ಲಾಂದ್ರೆ ಟ್ರೈನ್ ತಗೊಂತೀರಾ. ಆಬ್ವಿಯಸ್ ಆಗಿ ಕಾರ್ ಬೇಕು. ಯಾಕೆ ಅಂತಂದ್ರೆ ಕಳ್ಳನೇ ನಮ್ಮ ಒಂದು ಟಾರ್ಗೆಟ್. ಆ ಕಾರ್ ಬಂದು ಸ್ನ್ಯಾಗ್ನೆಟ್ ಆಗಿ ನಾನು ಇಲ್ಲೇನೆ ನಿಂತ್ಕೊಂತೀನಿ, ಬರೋ ಒಂದು ಸ್ಟೇಷನ್ ಅಲ್ಲೇ ನಿಂತ್ಕೊಂತೀನಿ, ಸ್ಟ್ರೈಟ್ ಆಗಿ ಬಂದು ಇಟ್ಕೊಂಡು ಹೋಗು ಅಂತ ಹೇಳೋದಿಲ್ಲ. ಅವನು ತಪ್ಪಿಸ್ಕೊಂಡು ಹೆಂಗೆಂಗೋ ಓಡ್ತಾ ಹೋಗ್ತಾ ಇರ್ತಾನೆ. ಕರೆಕ್ಟಾ? ಸೊ ನಿಮ್ಮ ಒಂದು ಟಾರ್ಗೆಟ್ ಮೂವ್ ಆಸ್ ಟಾರ್ಗೆಟ್, ಸ್ಟ್ಯಾಗ್ನೆಂಟ್ ಟಾರ್ಗೆಟ್ ಅಲ್ಲ. ಆ ಒಂದು ಟಾರ್ಗೆಟ್ ನ ಹಿಡಿಬೇಕು ಅಂತಂದ್ರೆ ಅವ್ರ ಹಿಂದೆನೆ ನಾವು ಫಾಲೋ ಮಾಡ್ಕೊಂಡು ಹೋದ್ರೇನೆ ಸಿಕ್ಕೋದು. ಕರೆಕ್ಟಾ?
ವೇರಸ್ ಅದಕ್ಕೆ ಕಾರೇ ಯೂಸ್ ಆಗುತ್ತೆ. ಇದೇ ನಾವು ಟ್ರೈನ್ ತಗೊಳ್ತೀವಿ ಅಂತಂದ್ರೆ ಟ್ರೈನ್ ಆ ಟ್ರ್ಯಾಕ್ ಅಲ್ಲಿ ಸ್ಟ್ರೈಟ್ ಆಗಿ ಹೋಗೋದು. ಆ ಒಂದು ಕಳ್ಳ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತಂದ್ರೆ ಆ ಒಂದು ಟ್ರೈನ್ ಹೆಬ್ಬಾಳಗೆ ಹೋಗುತ್ತೆ ಅಂತಂದ್ರೆ ಆ ಒಂದು ಟ್ರೈನ್ ಹೆಬ್ಬಾಳಗೆ ಮಾತ್ರ ಹೋಗೋದು. ಟಾರ್ಗೆಟ್ ಬ್ಯಾಂಗ್ಳೂರಲ್ಲಿ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋಗಕ್ಕಾಗಲ್ಲ. ಕರೆಕ್ಟಾ? ಸೊ ಯಾವ ಒಂದು ಮಿಷನ್ ಅಕಂಪ್ಲಿಷ್ ಮಾಡಕ್ಕೆ ಹೋಗ್ತೀವೋ ವಿಚ್ ಮೀನ್ಸ್ ನಮ್ಮ ಒಂದು ಟಾರ್ಗೆಟ್ ಬಂದು ಮೂವಬಲ್ ಟಾರ್ಗೆಟ್ ಇರೋದ್ರಿಂದ ಸಾಫ್ಟ್ವೇರ್ ಡೆಲಿವರಿನೂ ಅದೇನೆ. ಹಿಂಗೇನೆ ಇರುತ್ತೆ, ಹಿಂಗೇನೆ ಬಂದು ಸೇರುತ್ತೆ ಅಂತ ಅಂತ ಯಾವುದೇ ಒಂದು ವಿಷಯನೂ ಹೇಳೋಕ್ಕಾಗಲ್ಲ ಪ್ರಿಡಿಕ್ಟ್ ಮಾಡಿ. ಇಮ್ಯಾಜಿನ್ ಮಾಡಲು ಸಾಧ್ಯ ಆಗ್ತಾ ಇರೋ ತರ ತುಂಬಾ ವಿಷಯಗಳು ಬಂದು ಹೋಗುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ಅದೆಲ್ಲಾನು ಅದ್ರ ತಕ್ಕಂತೆ ಅಡಾಪ್ಟ್ ಮಾಡಿ ನಮ್ಮ ಒಂದು ಫೋರ್ಸ್ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗುತ್ತೆ. ಬಟ್ ಡೆಸ್ಟಿನೇಷನ್ಗೆ ಹೆಂಗಾದ್ರೂ ಹೋಗಿ ಸೇರ್ಬೇಕು ಅಂತ ಅನ್ಕೊಂಡ್ರೆ ವಾಟರ್ ಫಾಲ್ ವರ್ಕೌಟ್ ಆಗೋದಿಲ್ಲ. ಓಕೆ, ಮ್ಯಾನಿಫೆಸ್ಟೋ ಅಂತ ಒಂದು ಇದೆ. ಈಗ ಮ್ಯಾನಿಫೆಸ್ಟೋ ಅಂತಂದ್ರೆ ಏನು? ಮ್ಯಾನಿಫೆಸ್ಟೋ ಅಂತಂದ್ರೆ ಅಜೈಲ್ ನ ಕ್ರಿಯೇಟ್ ಮಾಡಿರ್ತಾರಲ್ವಾ ಒಂದು ಸೆಟ್ ಆಫ್ ಟೀಮ್. ಅಜೈಲ್ ಹೆಂಗೆ ಇರ್ಬೇಕು, ಹಿಂಗೇನೆ ಇರ್ಬೇಕು, ಸಮ್ ಪ್ರಿನ್ಸಿಪಲ್ಸ್ ತರ ಆಯ್ತಾ? ಅಜೈಲ್ ಬಗ್ಗೆ ಹಿಸ್ಟ್ರಿ, ಅದು ಹೆಂಗೆ ಕ್ರಿಯೇಟ್ ಆಯ್ತು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದ್ರೆ ಅಜೈಲ್ ಮ್ಯಾನಿಫೆಸ್ಟೋ .org ಅನ್ನೋ ವೆಬ್ಸೈಟ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಇರುತ್ತೆ. ನಾನು ಜಸ್ಟ್ ಮ್ಯಾನಿಫೆಸ್ಟೋ ಅನ್ನೋದು ಮಾತ್ರ ತೆಗೆದುಕೊಳ್ತೀನಿ. ಇದ್ರಲ್ಲಿ ನನಗೆ 2 ವಿಷಯ ತುಂಬಾ ಇಷ್ಟವಾಗಿದೆ. ಏನಂದ್ರೆ ಅಜೈಲ್ ಏನ ಫೋಕಸ್ ಮಾಡ್ಬೇಕು ಅಂತಂದ್ರೆ ಪ್ರಾಸೆಸ್ ನ, ಟೂಲ್ ನ ಅಲ್ಲ, ಇಂಡಿವಿಜುವಲ್ಸ್ ನ. ಆ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡೋ ಇಂಡಿವಿಜುವಲ್ ಟೀಮ್ ಅವ್ರಿಗಿರೋ ಇಂಟರಾಕ್ಷನ್ಸ್ ನ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದನ್ನ ಬಿಟ್ಟು ಪ್ರಾಸೆಸ್ಗೆ, ಟೂಲ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಎರಡನೇ ವಿಷಯ, ಅಜೈಲ್ ಬಂದು ಏನಂದ್ರೆ ಒಂದು ವರ್ಕ್ ಆಗುವ ಸಾಫ್ಟ್ವೇರ್ ಡೆಲಿವರ್ ಮಾಡೋದು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದನ್ನು ಬಿಟ್ಟು ಅದಕ್ಕಾದ ಡಾಕ್ಯುಮೆಂಟೇಶನ್ಗೆ ದೊಡ್ಡದಾಗಿ ಫೋಕಸ್ ಮಾಡ್ಕೊಂಡು ಇರಬಾರ್ದು. ಇವಾಗ ಯೋಚನೆ ಮಾಡಿ ನೋಡಿ, ವಾಟ್ಸ್ಆಪ್ಗೆ ಯಾರೋ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಿಲ್ಲ. ಒಂದು ವೇಳೆ ಡಾಕ್ಯುಮೆಂಟೇಶನ್ ಕೊಟ್ರು ಅನ್ಕೊಳ್ಳಿ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಚಾಟ್ ಫಂಕ್ಷನಾಲಿಟಿ ವರ್ಕ್ ಆಗಿಲ್ಲ ಅಂತಂದ್ರೆ ಆ ಒಂದು ಡಾಕ್ಯುಮೆಂಟೇಶನ್ ಕಷ್ಟಪಟ್ಟು ಮಾಡಿದಾರಲ್ವಾ ಅದು ಓದ್ಬೇಕು ಅಂತಂದ್ರೆ ನೀವು ಓದ್ತೀರಾ? ಇದು ಏನಂದ್ರೆ ಕಸ್ಟಮರ್ ಕೊಲಾಬ್ರಿಯೇಷನ್ ತುಂಬಾ ಮುಖ್ಯ. ಯಾವ್ದಕ್ಕಿಂತ ಅಂತಂದ್ರೆ ಕಾಂಟ್ರಾಕ್ಟ್ ನೆಗೋಷಿಯೇಷನ್ ಗಿಂತ ಕಸ್ಟಮರ್ ಕೊಲಾಬ್ರಿಯೇಷನ್ ತುಂಬಾ ಮುಖ್ಯ. 4ನೇದು, ಒಂದು ಚೇಂಜ್ ಬರುತ್ತೆ, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋದು ತುಂಬಾ ಮುಖ್ಯ. ಅದನ್ನು ಬಿಟ್ಟು ಇದೇನೆ ಪ್ಲಾನ್, ಹಿಂಗೇನೆ ಹೋಗ್ಬೇಕು, ಹಿಂಗೇನೆ ಫಾಲೋ ಮಾಡ್ಬೇಕು, ಹಂಗೆ ಹೇಳ್ತಾನೆ ಇರಬಾರ್ದು. ಓಕೆನಾ? ಈಗ ಈ ಒಂದು 4 ವಿಷಯ ಏನಂದ್ರೆ ಅಜೈಲ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾರೆ. ಇದನ್ ಬಿಟ್ಟು ತುಂಬಾ ವಿಷಯಗಳು ಇದೆ, ಅದೆಲ್ಲ ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗುತ್ತೆ. ಇವಾಗ ಇದಿಷ್ಟು ಸಾಕು. ಸೊ ಟೆಕ್ನಿಕಲ್ ಆಗಿ ಇವಾಗ ಮಾತನಾಡೋಣ. ನಾವು ಇದುವರೆಗೂ ಜನರಲ್ ಆಗಿ ಅಜೈಲ್ ಅಂತಂದ್ರೆ ಏನು, ಅನಾಲಜಿಸ್, ಎಕ್ಸಾಂಪಲ್ ಅಂತ ನೋಡಿದ್ವಿ. ಈಗ ಟೆಕ್ನಿಕಲ್ ಆಗಿ ನೋಡೋಣ. ವಾಟ್ ಈಸ್ ಅಜೈಲ್? ಅಜೈಲ್ ಅಂತಂದ್ರೆ ಏನು? ಅಜೈಲ್ ಅಂತಂದ್ರೆ ಅಜೈಲ್ ಈಸ್ ಆನ್ ಐಟ್ರೇಟಿವ್ ಅಪ್ರೋಚ್. ಐಟ್ರೇಟಿವ್ ಅನ್ನೋ ಪದ ಬಂದ್ರೇನೆ ಡೆಪ್ತ್ ಆಗಿ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಒಂದು ಚೋಟ ವರ್ಡ್ ಬೈ ವರ್ಡ್ ತರ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡುವ ಒಂದು ಅಪ್ರೋಚ್. ಯಾವ್ದಕ್ಕಾಗಿ ಅಂತಂದ್ರೆ ಐದರ್ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಅಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ. ಸರಿನಾ? ಆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ವ್ಯಾಲ್ಯೂನ ಡೆಲಿವರ್ ಮಾಡಕ್ಕೆ ಹೋಗ್ತಾರೆ. ಯಾರಿಗೆ ಅಂತಂದ್ರೆ ಅವರ ಒಂದು ಕಸ್ಟಮರ್ಸ್ಗೆ. ಕರೆಕ್ಟಾ? ಒಂದು ಕಸ್ಟಮರ್ ಏನೋ ಒಂದು ಸಾಫ್ಟ್ವೇರ್ ಕೇಳಿರೋದ್ರಿಂದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಆ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ತಾರೆ. ಅವರಿಗೆ ಕೊಡುವ ಆ ಒಂದು ವ್ಯಾಲ್ಯೂನ ಫಾಸ್ಟ್ ಆಗಿ ಆ ಒಂದು ಡೆವಲಪ್ಮೆಂಟ್ ಟೀಮ್ಗೆ ದೊಡ್ಡದಾಗಿ ತಲೆನೋವು ಇಲ್ಲದೆ ಇರೋ ತರ ಐಟ್ರೇಟಿವ್ ಆಗಿ ಚಿಕ್ಕದಾಗಿ ಟಾಸ್ಕ್ ಸಪರೇಟ್ ಮಾಡಿ ಕೊಡುವ ಆ ಒಂದು ಮೆಥಡಾಲಜಿ ಹೆಸರೇನೆ ಅಜೈಲ್. ಓಕೆ, ಅವಾಗ್ಲೇ ಹೇಳಿರೋ ತರನೇ ವಾಟರ್ ಫಾಲ್ ಅಂದ್ರೇನೆ ಬಿಗ್ ಬ್ಯಾಂಗ್, ತೆಗ್ದಿದ ತಕ್ಷಣನೇ ಆಕ್ಟಿಂಗ್ ಮಾಡಿದ್ರೇನೆ ಹೀರೋಸ್ ಅನ್ನೋ ತರ ಫುಲ್ ಆಗಿ ಮಾಡ್ಬಿಟ್ಟು ಕೊನೆಯದಾಗಿ ತೋರಿಸ್ತಾರೆ ಅನ್ನೋ ತರ ಹೇಳೋದೆ ವಾಟರ್ ಫಾಲ್. ಓಕೆ, ಅಜೈಲ್ ಬಂದು ಏನ್ ಮಾಡುತ್ತೆ ಅಂತಂದ್ರೆ, ಈಗ ಸಪೋಸ್ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನ ಕೊಡ್ತೀನಿ. ನೀವು ಬಂದು ಒಂದು ವೆಬ್ಸೈಟ್ ಅಲ್ಲಿ ಕೇಳಿದೀರಾ ಅನ್ಕೊಳ್ಳಿ, ಇಲ್ಲಾಂದ್ರೆ ಫೇಸ್ಬುಕ್ ಅಲ್ಲಿ ಕೇಳಿದೀರಾ ಅನ್ಕೊಳ್ಳಿ. ಓಕೆನಾ? ಒಂದು ಫೇಸ್ಬುಕ್ ನ ಕೇಳಿದೀರಾ ಅನ್ಕೊಳ್ಳಿ. ಓಕೆನಾ? ಅದಕ್ಕೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪೇಜ್, ಲಾಗಿನ್ ಪೇಜ್ ಬೇಕು. ಕರೆಕ್ಟಾ? ಈಗ 1 ವರ್ಷ ಟೈಮ್ ತೆಗೆದುಕೊಂಡು ನಿಮಗೆ ಫೇಸ್ಬುಕ್ ನ ರೆಡಿ ಮಾಡ್ಬಿಟ್ಟು ತೋರಿಸ್ತಾರೆ. ನಿಮಗೆ ಕಂಪ್ಲೀಟ್ ಆಗಿ ಆ ಒಂದು ಪ್ರಾಡಕ್ಟ್ ನೀವು ಎದುರು ನೋಡಿದ ಹಾಗೆ ಇರೋದಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇರೋದಿಲ್ಲ. ಆ ಒಂದು ಪ್ರಾಡಕ್ಟ್ ಫುಲ್ ವೇಸ್ಟ್. ಓಕೆನಾ? ಇವಾಗ ನಿಮಗೆ ಟೋಟಲಿ ಟೈಮ್ ವೇಸ್ಟ್, ಎಲ್ಲಾನು ವೇಸ್ಟ್, ಮನಿ ವೇಸ್ಟ್ ಇದೆ. ಕಂಪ್ನಿಗೆ ಏನಂದ್ರೆ ನೀವು ಬಂದು ಅಜೈಲ್ ಮೆಥಡಾಲಜಿ ಯೂಸ್ ಮಾಡಿ ಅಂತ ಹೇಳುವಾಗ ಫಸ್ಟ್ 2 ಮಾತಿನಲ್ಲಿ ರಿಜಿಸ್ಟ್ರೇಷನ್ ಪೇಜ್, ಲಾಗಿನ್ ಪೇಜ್ ಕೊಡಿ ಅಂತ ಕೇಳ್ತೀರಾ. ಸೊ ಅವರು ರಿಜಿಸ್ಟರ್ ಪೇಜ್, ಲಾಗಿನ್ ಪೇಜ್ ಮಾಡಿ ಕೊಡ್ತಾರೆ. ಬೇರೆ ಯಾವ್ದಾದ್ರು ಮುಖ್ಯವಾಗಿ ಒಂದು ಫೇಸ್ಬುಕ್ ಸ್ಟೇಟಸ್ ಹಾಕುವ, ಪೋಸ್ಟ್ ಕ್ರಿಯೇಟ್ ಮಾಡುವ, ಇದನ್ನ ಮಾಡಿ ಕೊಡ್ತಾರೆ. ಅದನ್ನ ನೋಡುವಾಗ ಓಕೆ, ಇದು ಚೆನ್ನಾಗಿ ಇದೆ, ಇದು ನಾವು ಎದುರು ನೋಡಿದ ಹಾಗೆ ಇದೆ
ಅನ್ನೋ ಒಂದು ನಂಬಿಕೆ ಐಟ್ರೇಟಿವ್ ಆಗಿ ಒಂದು ಚಿಕ್ಕದಾಗಿ ಒಂದು ಪ್ರಾಡಕ್ಟ್ ನ ನೋಡಿರ್ತೀರಾ. ಸೊ ಅದೇನೆ ಅಜೈಲ್ ಮಾಡುತ್ತೆ. ವೇರ್ ವಾಟರ್ ಫಾಲ್ ಏನಂದ್ರೆ ನಿಮಗೆ ಎಂಡ್ ಆಫ್ ದ ಡೇ ಅದು ಆ ಒಂದು ಪ್ರಾಡಕ್ಟ್ ಮುಗ್ದೋಯ್ತು ಅಂತ ಹೇಳೋವರೆಗೂ ನಿಮ್ಮ ಒಂದು ಪ್ರಾಡಕ್ಟ್ ಯಾವ ಒಂದು ಸ್ಟೇಟಸ್ ಅಲ್ಲಿ ಇದೆ, ಯಾವ ಒಂದು ಸ್ಟೇಟ್ ಅಲ್ಲಿ ಇದೆ ಅಂತ ನಿಮಗೆ ನೋಡಲು ಆಗುವುದಿಲ್ಲ. ಓಕೆನಾ? ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ ಒಂದು ಚೇಂಜ್ ಗೆ ನ್ಯಾಚುರಲ್ ಆಗಿ ರೆಸ್ಪಾನ್ಸ್ ಮಾಡಿ ಫಾಸ್ಟ್ ಆಗಿ ಅದಕ್ಕೆ ತಕ್ಕಂತೆ ಅಡಾಪ್ಟ್ ಆಗಿ ಒಂದು ಫೆಸಿಲಿಟೀಸ್ ಅಜೈಲ್ಗೆ ಇದೆ. ಫೈನ್. ಅಜೈಲ್ಗೆ ತುಂಬಾ ಫ್ರೇಮ್ ವರ್ಕ್ಸ್ ಇದೆ. ಅಜೈಲ್ ಅನ್ನೋದು ಒಂದು ಮೆಥಡಾಲಜಿ. ಅದಕ್ಕೆ ಆಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕೆ ತುಂಬಾ ಫ್ರೇಮ್ ವರ್ಕ್ಸ್ ಇದೆ. ಫಸ್ಟ್ ಅದು ಯಾವ್ದಂದ್ರೆ ಸ್ಕ್ರಮ್, ವೈಡ್ಲಿ ಯೂಸ್ಡ್ 99%, 90% ಅಂತ ಹೇಳೋಣ. ಸೆಕೆಂಡ್ ಒನ್ ನೋಡೋದಾದ್ರೆ ಕ್ಯಾನ್ಬಾನ್. ಮೂರನೇದು ನೋಡೋದಾದ್ರೆ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್, XP ಅಂತ. ನಾಲ್ಕನೇದು ನೋಡೋದಾದ್ರೆ ಸೇಫ್, ಸ್ಕೇಲ್ಡ್ ಅಜೈಲ್ ಫ್ರೇಮ್ ವರ್ಕ್. ಈ ಒಂದು 4 ವಿಷಯನು ಅಜೈಲ್ ಫ್ರೇಮ್ ವರ್ಕ್ಸ್ ಅಲ್ಲಿ ಫೇಮಸ್ ಆದ ವಿಷಯ. ಅದರಲ್ಲಿ ಸ್ಕ್ರಮ್, ಕ್ಯಾನ್ಬಾನ್ ತುಂಬಾ ಮುಖ್ಯ. ಅಜೈಲ್ ಫ್ರೇಮ್ ವರ್ಕ್ಸ್ ಬಂದು ಸ್ಕ್ರಮ್, ಸೆಕೆಂಡ್ ಒನ್ ಕ್ಯಾನ್ಬಾನ್, ಥರ್ಡ್ ಒನ್ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ XP ಅಂತ, ಫೋರ್ತ್ ಒನ್ ಸ್ಕೇಲ್ಡ್ ಅಜೈಲ್ ಫ್ರೇಮ್ ವರ್ಕ್ ಸೇಫ್ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಸ್ಕ್ರಮ್ ಬಗ್ಗೆ ನೋಡೋಣ, ಇನ್ ಡೆಪ್ತ್ ಆಗಿ ನೋಡೋಣ. ಸರಿನಾ? ಸ್ಕ್ರಮ್ ಅಲ್ಲಿರುವ ಸೆರೆಮೋನೀಸ್, ಸ್ಕ್ರಮ್ ಅಲ್ಲಿ ಯಾವ ರೂಲ್ಸ್ ಇದೆ, ಏನೇನ್ ರೂಲ್ಸ್ ಇದೆ, ಈ ತರ ತುಂಬಾ ವಿಷಯಗಳು ಸ್ಕ್ರಮ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತನಾಡೋಣ. ಅಂಡ್ ಇದ್ರ ಜೊತೆಗೇನೆ ನನಗೆ ಸಾಧ್ಯವಾದಷ್ಟು ಜೀರಾದು ವಿಡಿಯೋ ಹಾಕ್ತೀನಿ. ಸೊ ದಟ್ ನಾವು ಸ್ಕ್ರಮ್ ಮಾತನಾಡಿ, ಅಜೈಲ್ ಮಾತನಾಡಿ ನಾವು ಜೀರಾನು ನೋಡ್ತೀವಿ. ಮೋರ್ ಆರ್ ಲೆಸ್ ನಾವು ಚೆನ್ನಾಗಿ ಕನೆಕ್ಟ್ ಮಾಡ್ಕೊಳ್ಳೋದು ಸಾಧ್ಯವಾಗುತ್ತೆ. ಸರಿನಾ? ಇಲ್ಲಿವರೆಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಮರಿದಲ್ಲೇ ಕಮೆಂಟ್ ಅಲ್ಲಿ ಹೇಳಿ. ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.